ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಏನಪ್ಪ ವಿಷಯ ಅಂತಂದ್ರೆ ಬಿಗ್ ಬಾಸ್ ಸೀಸನ್ 12ನ ಕಾಪಿ ಮಾಡ್ತಾರ ಬಿಗ್ ಬಾಸ್ ಸೀಸನ್ 13ಗೆ ಬರುವಂತಹ ಕಂಟೆಸ್ಟೆಂಟ್ಗಳು. ಯಾಕೆಂದ್ರೆ ಪ್ರತಿ ಸೀಸನ್ ಅಲ್ಲೂ ಕೂಡ ಇದೊಂದು ಇರುತ್ತೆ ಆಯ್ತಾ, ಕಾಪಿ ಮಾಡೋದು ಅಂತಾರೆ. ಯಾಕೆಂದ್ರೆ ಈಗ ಬಿಗ್ ಬಾಸ್ ಸೀಸನ್ 9 ಅವ್ರನ್ನ ಬಿಗ್ ಬಾಸ್ ಸೀಸನ್ 10 ಅವ್ರು ಕಾಪಿ ಮಾಡಿರ್ತಾರೆ, ಬಿಗ್ ಬಾಸ್ ಸೀಸನ್ 10 ಅವ್ರನ್ನ 11 ಅವ್ರು ಕಾಪಿ ಮಾಡಿರ್ತಾರೆ, 11 ಅವ್ರನ್ನ 12 ಅವ್ರು ಕಾಪಿ ಮಾಡಿರ್ತಾರೆ, 12 ಅವ್ರನ್ನ 13 ಅವ್ರು ಕಾಪಿ ಮಾಡ್ತಾರ. ಕಾಪಿ ಮಾಡೋದಾದ್ರೆ ಯಾರನ್ನ ಮಾಡ್ತಾರೆ ಯೋಚನೆ ಮಾಡಿ. ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಇರುವಂತಹ ಈ ಕಂಟೆಸ್ಟೆಂಟ್ನ ಕಾಪಿ ಮಾಡೇ ಮಾಡುತ್ತೆ, ಯಾವುದೋ ಒಂದು ಜೋಡಿ ಕಾಪಿ ಮಾಡೇ ಮಾಡುತ್ತೆ. ಬಿಗ್ ಬಾಸ್ 13 ಅಂದ್ರೆ ಯಾರನ್ನ ಕಾಪಿ ಮಾಡುತ್ತೆ? 100% ನಿಮ್ಮ ಡೈರಿಲಿ ಬರೆದಿಟ್ಕೊಳ್ಳಿ ಆಯ್ತಾ. ನಾನು ನಿಮಗೆ ಪ್ರಾಮಿಸ್ ಮಾಡಿ ಹೇಳ್ತೀನಿ, ಬಿಗ್ ಬಾಸ್ ಸೀಸನ್ 12ನ ಹಿಸ್ಟ್ರಿ ಕ್ರಿಯೇಟ್ ಮಾಡಿದಂತಹ ಎಲ್ಲರ ಮನಸ್ಸನ್ನ ಗೆದ್ದಂತಹ ಕಾವ್ಯ ಮತ್ತು ಗಿಲ್ಲಿಯ ಈ ಒಂದು ಏನು ಜೋಡಿ ಇದೆ, ಇವರ ಒಂದು ಕಾಪಿಯನ್ನ ಬಿಗ್ ಬಾಸ್ ಸೀಸನ್ 13 ಒಂದು ಜೋಡಿ ಮಾಡೇ ಮಾಡುತ್ತೆ. ಇದು 100% ಅಲ್ಲ 1000% ನಿಮ್ಮ ಕ್ಯಾಲೆಂಡರ್ ಮೇಲೆ ಬರೆದಿಟ್ಕೊಳ್ಳಿ. ಕಾರಣ ಇಷ್ಟೇನೆ, ಗಿಲ್ಲಿ ಕಾವ್ಯ ಅವರ ಕ್ರೇಜು, ಗಿಲ್ಲಿ ಕಾವ್ಯ ಅವರ ಏನು ಈ ಒಂದು ಫ್ಯಾನ್ಗಳ ಅಬ್ಬರ ಇದೆಯಲ್ಲ, ಇದನ್ನೆಲ್ಲ ನೋಡುವಂತಹ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬರುವಂತಹ ಕಂಟೆಸ್ಟೆಂಟ್ಗಳು ನಿಜವಾಗ್ಲೂ ಕೂಡ ಈ ಒಂದು ಏನು ಕಾವ್ಯ ಮತ್ತು ಗಿಲ್ಲಿ ಜೋಡಿಯನ್ನ ನಿಜವಾಗ್ಲೂ ಕಾಪಿ ಮಾಡಿ ಒಂದು ಲವ್ ಕಂಟೆಂಟ್ನ ಕ್ರಿಯೇಟ್ ಮಾಡೋಕ್ಕೆ ನೋಡುತ್ತೆ. ಕಾರಣ ಇಷ್ಟೇನೆ, ಯಾಕೆಂದ್ರೆ ಪ್ರತಿ ಸೀಸನ್ನಲ್ಲೂ ಆಯ್ತು ಆ ಥರ ಟ್ರೈ ಮಾಡೋಕ್ಕೆ ಹೋಗ್ತಾರೆ, ಬಟ್ ಅದು ಫ್ಲಾಪ್ ಸ್ಟೋರಿನೇ ಆಗುತ್ತೆ. ಯಾಕೆಂದ್ರೆ ಯಾವಾಗಲೂ ಅಷ್ಟೇನೆ ಮಾಸ್ಟರ್ ಪೀಸೇ, ಅದನ್ನ ಯಾವಾಗಲೂ ಡಬ್ ಮಾಡಿದ್ರೆ ಇದೆಯಲ್ಲ ಅದು ಅಷ್ಟಾಗಿ ಓಡಲ್ಲ. ಆ ಮಾಸ್ಟರ್ ಪೀಸಿಗಿರುವ ವ್ಯಾಲ್ಯೂ ಆಯ್ತು, ಅದೇ ಕಾಪಿ ಮಾಡಿದಂತಹ ಆ ಪೇರ್ಗಳನ್ನ ಆಟೋಮೆಟಿಕ್ ಆಗಿ ಕಂಡುಹಿಡಿತಾರೆ ನಮ್ಮ ಫ್ಯಾನ್ಸ್ಗಳು. ಬಿಗ್ ಬಾಸ್ ಸೀಸನ್ 12 ಗಿಲ್ಲಿ ಕಾವ್ಯನ ನೀವು ಕಾಪಿ ಮಾಡ್ತಿದ್ದೀರಾ ತಾನೆ ಅಂತೇಳಿ ಓಪನ್ ಆಗಿ ಕಮೆಂಟ್ ಹಾಕ್ತಾರೆ, ನೋಡಿಬೇಕಾದ್ರೆ ಓಪನ್ ಆಗಿ. ಯಾಕೆಂದ್ರೆ ಆ ಮಾಸ್ಟರ್ ಪೀಸು ಆರ್ಗ್ಯಾನಿಕ್ ಆಗಿ ಬಿಲ್ಡ್ ಆದಂತಹ ಜೋಡಿ ಗಿಲ್ಲಿ ಕಾವ್ಯ ಅಂತಾನೆ ಹೇಳ್ಬೋದು. ಆ ಆರ್ಗ್ಯಾನಿಕ್ ಆಗಿ ಬಿಲ್ಡ್ ಆದಂತಹ ಗಿಲ್ಲಿ ಕಾವ್ಯ ಜೋಡಿನ ಯಾರಾದ್ರೂ ಬೀಟ್ ಮಾಡ್ತೀವಿ, ಅವ್ರನ್ನ ಕಾಪಿ ಮಾಡಿ ಅವರಷ್ಟೇ ಫೇಮ್ ತಗೊಂತೀವಿ ಅಂತೇಳಿ ಬಿಗ್ ಬಾಸ್ ಸೀಸನ್ 13 ಯಾರಾದ್ರೂ ಟ್ರೈ ಮಾಡಿದ್ರೆ 100% ಇದು ಪ್ರೇಕ್ಷಕರಿಗೆ ಗೊತ್ತಾಗುತ್ತೆ. ಅವರೇ ಓಪನ್ ಆಗಿ ಹೇಳ್ತಾರೆ. ಯಾಕೆಂತಂದ್ರೆ ನೀವು ಬೇಕು ಅಂತಾನೆ ಅವ್ರನ್ನ ಕಾಪಿ ಮಾಡ್ತಾ ಇದ್ದೀರಾ, ಕಾವ್ಯ ಮತ್ತು ಗಿಲ್ಲಿ ಅವ್ರನ್ನ ಕಾಪಿ ಮಾಡ್ತಾ ಇದ್ದೀರಾ, ಇದೆಲ್ಲ ವರ್ಕೌಟ್ ಆಗಲ್ಲ. ಯಾಕೆಂದ್ರೆ ಅದು ಒನ್ ಆ್ಯಂಡ್ ಓನ್ಲಿ ಆಯ್ತಾ GK ಜೋಡಿ, ಒನ್ ಆ್ಯಂಡ್ ಓನ್ಲಿ ಆಯ್ತಾ, ಅದು ಬಿಗ್ ಬಾಸ್ ಪೇರು ಆಯ್ತಾ, ಹಿಸ್ಟ್ರಿ ಕ್ರಿಯೇಟ್ ಮಾಡಿದಂಥ ಪೇರು ಗಿಲ್ಲಿ ಮತ್ತು ಕಾವ್ಯ. ಅವ್ರನ್ನ ಕಾಪಿ ಮಾಡಿ ಅವ್ರ ಥರ ನೀವು ಮಾಡ್ತೀರಿ ಅಂದರೆ ಅದು ನಿಜವಾಗ್ಲೂ ಕೂಡ ಅದು ಆಗದೇ ಇಲ್ಲ. ಹಾಗಾಗಿ ಯಾರಾದರೂ ಬಿಗ್ ಬಾಸ್ 13ಗೆ ಬರೋರು ಗಿಲ್ಲಿ ಕಾವ್ಯನ ಏನಾದರೂ ಕಾಪಿ ಮಾಡಿ ಅವ್ರ ಥರನೇ ಏನಾದರೂ ಮಾಡ್ತೀನಿ ಅಂತ ಹೋದರೆ ದಯವಿಟ್ಟು ಫ್ಲಾಪ್ ಸ್ಟೋರಿ ಆಗ್ತೀರಾ, ಮಾಡಬೇಡಿ. ನಮ್ಮ ಫ್ಯಾನ್ಸು ತುಂಬ ಸೂಕ್ಷ್ಮವಾಗಿರ್ತಾರೆ, ಅವ್ರ ಮೈಂಡ್ ಇದೆಯಲ್ಲ, ಅವ್ರು ಏನನ್ನು ಬೇಕಾದರೂ ಕಂಡುಹಿಡಿತಾರೆ. ಯಾರು ಯಾರ ಥರ ಮಾಡ್ತಿದ್ದಾರೆ, ಯಾರು ಇಮಿಟೇಟ್ ಮಾಡ್ತಿದ್ದಾರೆ, ಯಾರ ಥರ ಆ್ಯಕ್ಟ್ ಮಾಡ್ತಿದ್ದಾರೆ, ಅದೆಲ್ಲವನ್ನು ಕೂಡ ಕಂಡುಹಿಡಿಯುವಷ್ಟು ತಾಕತ್ತು ನಮ್ಮ ಫ್ಯಾನ್ಸ್ಗಳಿಗಿದೆ ಆಯ್ತಾ. ಯಾಕೆಂದರೆ ಕೆಲವಷ್ಟು ಸೀಸನ್ಗಳಲ್ಲಿ ಕೆಲವಷ್ಟು ಕಂಟೆಸ್ಟೆಂಟ್ಗಳನ್ನ ಕಾಪಿ ಮಾಡ್ತಾರೆ. ಅದು ಎಕ್ಸ್ಪೆಷಲಿ ಏನು ಈ ಲವ್ ಟ್ರ್ಯಾಕ್ ಇರುತ್ತಲ್ಲ, ಈ ಲವ್ ಟ್ರ್ಯಾಕ್ ಇರುವಂತಹ ಕಂಟೆಸ್ಟೆಂಟ್ಗಳನ್ನ ನೆಕ್ಸ್ಟ್ ಸೀಸನಲ್ಲಿ ಕಾಪಿ ಮಾಡೇ ಮಾಡ್ತಾರೆ. ಬಟ್ ಅದು ಓಪನ್ ಆಗಿ ಗೊತ್ತಾಗುತ್ತದೆ. ಗಿಲ್ಲಿನೂ ಕಾವ್ಯನೂ ಎಲ್ಲಾದರೂ ಕಾಪಿ ಮಾಡಿ ಇಮಿಟೇಟ್ ಮಾಡಿ ಆಯ್ತಾ, ಇವರು ಆ ಜೋಡಿ ಥರನೇ ಒಂದು ಲವ್ ಟ್ರ್ಯಾಕ್ ನಡ್ಸಕ್ಕೆ ಹೋದ್ರು ಅಂತ ಇಟ್ಕೊಳ್ಳಿ, ಪರ್ಫೆಕ್ಟಾಗಿ ನಮ್ಮ ಫ್ಯಾನ್ಸ್ ಕಂಡಿಡಿದು ಆಮೇಲೆ ಏನಾಗುತ್ತೆ ಗೊತ್ತಾ, ಇದು ಜಸ್ಟೇ ಒಂದು ಫೇಮಿಗೋಸ್ಕರ ಬಿಗ್ ಬಾಸ್ ಮನೆ ಒಳಗಡೆ ಉಳ್ಕೊಳಕ್ಕೋಸ್ಕರವಾಗಿ ಕಾವ್ಯ ಮತ್ತು ಗಿಲ್ಲಿ ಥರ ಇವರು ಒಂದು ಕಾಪಿ ಮಾಡ್ತಾ ಇದ್ದಾರೆ ಅನ್ನೋದು ಓಪನ್ ಆಗುತ್ತೆ. ದಯವಿಟ್ಟು ಯಾರಾದರೆ ಕಾವ್ಯ ಗಿಲ್ಲಿ ಜೋಡಿನ ಬಿಗ್ ಬಾಸ್ ಸೀಸನ್ 13 ಕಾಪಿ ಮಾಡ್ತೀನಿ ಅಂದ್ಕೊಂಡ್ರೆ ಅದು ನಿಜವಾಗ್ಲೂ ನಿಮಗೆ ಬ್ಯಾಕ್ ಫೈರ್ ಆಗುತ್ತೆ. ನಿಮಗೆ ಯಾಕೆ ಬ್ಯಾಕ್ ಫೈರ್ ಆಗುತ್ತೆ ಅಂದರೆ GK ಫ್ಯಾನ್ಸ್ ಇದ್ದಾರಲ್ಲ, ಅವರು ಖಂಡಿತವಾಗ್ಲೂ ಕಂಡಿಡಿದು ಮತ್ತೆ ನಿಮ್ಮನ್ನ ಆಯ್ತಾ, ಅದು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನ ಇದು ಮಾಡ್ತಾರೆ, ಎಂಥದ್ದು ಫನ್ ಮಾಡ್ತಾರೆ, ಮೀಮ್ಸ್ ಕ್ರಿಯೇಟ್ ಮಾಡ್ತಾರೆ. ಅದೇ ರೀತಿ ನಿಮ್ಮನ್ನ ನಿಜವಾಗ್ಲೂ ಅವರು ಕಾಲೆಳೆಯ ಕೆಲಸವಂತೂ ಮಾಡ್ತಾರೆ. ಹಾಗಾಗಿ ಯಾರೂ ಕೂಡ ಗಿಲ್ಲಿ ಮತ್ತು ಕಾವ್ಯನ ಬಿಗ್ ಬಾಸ್ ಸೀಸನ್ 13 ಕಾಪಿ ಮಾಡಬೇಡಿ ಅಂತೀನಿ. ಯಾಕೆಂದರೆ ಅದು ಮಾಸ್ಟರ್ ಪೀಸ್ ಆಗೇ ಇರಬೇಕು. ಅದಕ್ಕೆ ಒಂದು ಡಬ್ಬು ಬಂತು ಅಂತಂದರೆ, ಒಂದು ಡಬ್ಬಿಂಗ್ ಬಂತು ಅಂದರೆ ಅದಕ್ಕಷ್ಟು ವ್ಯಾಲ್ಯೂ ಇರಲ್ಲ. ಯಾವಾಗಲೂ ಅಷ್ಟೇ
ರಿಯಲ್ಲಿಗೆ ವ್ಯಾಲ್ಯೂ ಜಾಸ್ತಿ, ರೀಲಿಗಿಂತ ರಿಯಲಿಗೆ ವ್ಯಾಲ್ಯೂ ಜಾಸ್ತಿ. ಕಾವ್ಯ ಮತ್ತು ಗಿಲ್ಲಿ ಅವರ ಒಂದು ಜೋಡಿ ಏನಿದೆ, ಅವರ ಒಂದು ಫ್ರೆಂಡ್ಶಿಪ್, ಅವ್ರ ಬಾಂಡ್ ಏನಿದೆ ಅದು ರಿಯಲ್. ಅದು ನೀನು ಯಾವುದೇ ಬಂದ್ರೂ ಕೂಡ ಅದು ರೀಲು, ಅದು ಆ್ಯಕ್ಟ್ ಮಾಡ್ದಂಗಿರುತ್ತೆ. ದಯವಿಟ್ಟು ಯಾರು ಕೂಡ ಟ್ರೈ ಮಾಡಬೇಡಿ ಅಂತೀನಿ. ನನಗೆ ಹಂಗೆ ಅನ್ನಿಸ್ತು, ಯಾರಾದರೂ ಮಾಡೇ ಮಾಡ್ತಾರೆ ಬಿಗ್ ಬಾಸ್ ಕನ್ನಡ ಸೀಸನ್ 13ನಲ್ಲಿ ನಮ್ಮ ಗಿಲ್ಲಿನೂ ಮತ್ತು ಕಾವ್ಯನೂ ಕಾಪಿ ಮಾಡ್ತಾರೆ ಅನ್ನಿಸ್ತು. ಹಂಗಾಗಿ ವಿಡಿಯೋ ಮಾಡಿದೆ. ನಾನು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.